ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಮತ್ತೊಂದು ದೋಸೆ ರೆಸಿಪಿ. ನಮ್ಮ ಚಾನಲಲ್ಲಿ ದೋಸೆ ರೆಸಿಪಿನೇ ಜಾಸ್ತಿ ನೋಡೋದು, ಹಾಗಾಗಿ ಮತ್ತೊಂದು ದೋಸೆ. ಇದು ನಾರ್ಮಲಾಗಿ ದೋಸೆ ಇಟ್ಟಿದ್ರೆ ಈ ದೋಸೆನ ಪಟ್ಟಂತ ಮಾಡ್ಕೊಂಬಿಡ್ಬೋದು. ಟೇಸ್ಟು ಹಾಗೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸೌಂಡು ನ್ಯಾಚುರಲ್ ಹಾಗೆ ಬಿಟ್ಬಿಟ್ಟಿದ್ದೀನಿ. ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣವಾ? ಮೊದಲೇದಾಗಿ ನೋಡಿ, ಇದನ್ನು ಮಸಾಲೆ ದೋಸೆಗಂತ ಮಾಡಿಟ್ಟಿರ್ತಕ್ಕಂಥ ಪೇಸ್ಟು ಅದ್ರ ಮೇಲೆ ಹಚ್ತಕ್ಕಂಥದ್ದು. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಅದೇ ಪೇಸ್ಟ್ನ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಉಳ್ಕೊಂಬಿಡತ್ತಲ್ಲ, ಅದನ್ನೇನು ಮಾಡಲಿಕ್ಕಾಗಲ್ಲ. ಆವಾಗ ಈ ರೀತಿ ದೋಸೆನ ಟ್ರೈ ಮಾಡಿ. ಹಾಗೆ 2 ಟೊಮೊಟೊನ ಹಚ್ಬಿಟ್ಟು ಈ ರೀತಿ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ, ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡಿ. ನಾನು ಮುಂಚೆ ಹಾಕಿರೋದಿತ್ತು, ಹಾಗಾಗಿ ಇವಾಗ ಹಾಕಿಲ್ಲ. ಹಾಗೆಯೇ ಇದನ್ನು ಪೇಸ್ಟ್ ಮಾಡ್ಕೊಬರ್ಬೇಕಾಗತ್ತೆ. ನೀರೇನು ಹಾಕ್ಕೋಬೇಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದರೆ ಆಯಿತು. ಸ್ವಲ್ಪನೂ ನೀರು ಸೇರಿಸ್ಕೋಬೇಡಿ. ಮುಂಚೆ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ದೋಸೆ ಹಿಟ್ಟೇನಿತ್ತು ಅದಕ್ಕೆ ಈ ಮಿಶ್ರಣನ ಸೇರಿಸ್ಕೊಂಬಿಡೋಣ. ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲೇನಿದೆ ಸ್ಪೆಷಲ್ಲು ಅಂತ ನಿಮ್ಗೆ ಅನ್ನಿಸ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾರ್ಮಲ್ ದೋಸೆ ಮಾಡೋದನ್ನು ಮರ್ತು ಬಿಡ್ತೀರಾ, ಅಷ್ಟೊಂದು ಫ್ಲೇವರ್ಫುಲ್ಲಾಗಿ ಈ ದೋಸೆ ಅನ್ನೋದು ಬರುತ್ತೆ. ಈಗ ಇದನ್ನೆಲ್ಲ ಹಿಟ್ಟಿನ ಜೊತೆ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ದಿನ ದೋಸೆ ಅದೇ ಇಡ್ಲಿ ಅನ್ನೋ ಥರನೇ ಇರುತ್ತಲ್ಲ. ದೋಸೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು, ಟೇಸ್ಟಿಯಾಗಿ ತಿನ್ನಬೇಕು, ಫ್ಲೇವರ್ಫುಲ್ಲಾಗಿ ತಿನ್ನಬೇಕು ಅನಿಸಿದ್ರೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಮ್ಮೆ ಮಾಡಿ ನೋಡಿ, ನೀವು ನಾರ್ಮಲ್ ದೋಸೆ ಮಾಡೋದೇ ಬಿಟ್ಬಿಡ್ತೀರಾ, ಅಷ್ಟು ರುಚಿಯಾಗುತ್ತೆ. ಈಗ ಇದನ್ನು ಕಾವಲಿ ಇಟ್ಕೊಂಡಿದ್ದೆ ಆಲ್ರೆಡಿ ನಾನು ಕಾಯಲಿಕ್ಕೆ. ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ತವ ಮೇಲೆ ಹಾಕಿಬಿಟ್ಟು ಹರಡ್ಕೋಬೇಕಾಗತ್ತೆ. ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೊಬೋದು. ಪೇಪರ್ ದೋಸೆ ಥರ ಬಂದುಬಿಡುತ್ತೆ ನೋಡಿ. ತುಂಬ ತೆಳುವಾಗಿಯೂ ನಾವು ಮಾಡ್ಕೊಬೋದು. ಇದನ್ನು ದಪ್ಪ ಬೇಕಂದರೆ ನೀವು ದಪ್ಪನೂ ಮಾಡ್ಕೊಬೋದು, ಬಟ್ ತೆಳುವಾಗಿ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ, ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ನಾರ್ಮಲ್ ಕ್ರಿಸ್ಪಿ ಅಲ್ಲ, ಅಷ್ಟೇ ಪೇಪರ್ ಥರ ತೆಳುಗೆ ಇದನ್ನು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಹರಡ್ಕೊಂಡ್ರೆ ಆಯಿತು. ಮೇಲಿಂದ ಇದಕ್ಕೆ ಯಾವಾಗಲೂ ಅಷ್ಟೇ ದೋಸೆ ಮಾಡುವಾಗ ತುಪ್ಪ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಬೋದು. ಬಟ್ ಯಾವುದೇ ಹಾಕಿದ್ರೂ ಜಾಸ್ತಿನೇ ಹಾಕ್ಕೊಳ್ಳಿ. ಯಾವ ಪದಾರ್ಥ ಹೇಗೆ ತಿನ್ನಬೇಕೋ ಹಾಗೆ ತಿನ್ನಬೇಕು. ಯಾರೆಲ್ಲ ಹೆಲ್ತ್ ಕಾನ್ಷಿಯಸ್ ಇದ್ದೀರಾ ಅವರೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಬೇರೆಲ್ಲ ಕಮೆಂಟ ಮಾಡಬೇಡಿ, ಇಷ್ಟು ತಿನ್ನಬಾರ್ದು ಅಷ್ಟು ತಿನ್ನಬಾರ್ದು ಅಂತ. ತಿನ್ನೋದು ಯಾವ ಪದಾರ್ಥ ಹೇಗೆ ತಿನ್ನಬೇಕು ಅಂತ ಇರುತ್ತೆ ನೋಡಿ, ಅದೇ ಥರ ತಿಂದ್ರೇ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಇದನ್ನು ತಿಂದಾದ್ಮೇಲೆ ಒಂದು ವಾರ ಡಯಟ್ ಮಾಡಿ ಏನಾಗುತ್ತೆ ಅಲ್ವಾ? ಬಿಡಿ, ಅದು ಪಕ್ಕಕ್ಕಿಡೋಣ. ನಮ್ಮ ದೋಸೆ ಕತೆ ನೋಡೋಣ. ಈಗ ನೋಡಿ, ಎಲ್ಲ ಕಡೆಯೂ ಈ ರೀತಿ ತವನ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ತೆಗಿವಾಗಲೇ ನೋಡಿ ಹಾರ್ಕೊಂಬರ್ತಾ ಇದೆ ಆಲ್ರೆಡಿ. ಈಗ ಎಲ್ಲ ಕಡೆಯೂ ಈ ದೋಸೆನ ಬಿಡಿಸ್ಕೊಂಬಿಡೋಣ ಒಮ್ಮೆ. ಮೊದಲೇ ದೋಸೆ ಆಗಿರೋದ್ರಿಂದ ಸ್ವಲ್ಪ ಆಚೆ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಕ್ರಿಸ್ಪಿನೆಸ್ ಅಂತೂ ಎಲ್ಲೂ ಕಾಂಪ್ರಮೈಸ್ ಆಗಂಗೆ ಇಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮತ್ತೊಮ್ಮೆ ಇದನ್ನು ಟರ್ನ್ ಮಾಡಿಕೊಂಡು ಈಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲ ದೋಸೆ ಅನ್ಬೋದು. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.